ದೇವಲ ಗಾಣಗಾಪುರದಲ್ಲಿ ನೂತನ ಪ್ರಾಧಿಕಾರ ಪದಾಧಿಕಾರಿಗಳಿಗೆ ಸನ್ಮಾನ. ಭಾವಸಾರ ಕ್ಷತ್ರಿಯ ಸಮಾಜದಿಂದ ಗೌರವ, ಬೇಡಿಕೆ ಈಡೇರಿಸಲು ಭರವಸೆ, ಅಭಿವೃದ್ಧಿಗೆ ಕಾರ್ಯಯೋಜನೆ ರೂಪಣೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ಸಂಘದ ವತಿಯಿಂದ ನೂತನವಾಗಿ ಅಫಜಲಪುರ ದೇವಲ ಗಾಣಗಾಪುರ ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ ಆಯ್ಕೆಯಾದ ಗುಂಡಪ್ಪ ಹೊಸಮನಿ ಹಾಗೂ ಸದಸ್ಯರಾಗಿ ಆಯ್ಕೆಯಾದ ಮಾರುತಿ ಮೂರನೆತ್ತಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸ್ಥಳೀಯ ಮಾತಾ ಮಾಣಿಕೇಶ್ವರಿ ಚೌಕ್ನಲ್ಲಿರುವ ಶ್ರೀ ಜೀವೇಶ್ವರ ವಿಶ್ರಾಂತಿ ಗೃಹದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಚಪಾಳಿಗಳ ಮಧ್ಯೆ ಆತ್ಮೀಯ ಸ್ವಾಗತ ಕೋರಲಾಯಿತು. ಇಲ್ಲ ಆಶೀರ್ವಾದ ನಿಮ್ಮದು ಆಗ್ಯದ. ಅವರು ದುಕಾನ್ಗೆ ಭೇಟಿಯಾಗಿನಿ ಹಂಗೆ ಹೋಗ್ತಿರ್ತೀನಿ ಬಿಟ್ಟಿರಲ್ರಿ ಹಂಗೆ ಬಿಟ್ಟು ಹಂಗೆ ಭಾವಸಾರ ಸಮಾಜದಿಂದ ಅಭಿನಂದನಾ ಪತ್ರ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿರ್ದೇಶಕರಾದ ಗುಂಡಪ್ಪ ಹೊಸಮನಿ, ನನ್ನನ್ನು ಪ್ರಾಧಿಕಾರದ ನಿರ್ದೇಶಕರಾಗಿ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಭಾವಸಾರ ಸಮಾಜದಿಂದ ಸನ್ಮಾನಿಸಿರುವುದು ನನಗೆ ಹೆಮ್ಮೆಯ ಸಂಗತಿ. ಸಮಾಜದ ಬೇಡಿಕೆಗಳನ್ನು ಈಡೇರಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ಹೇಳಿದರು. ಇವತ್ತಿನ ದಿನ ನಮ್ಮ ದೇವಲ ಗಾಣಗಾಪುರ ಗ್ರಾಮದಲ್ಲಿ ಜೀವೇಶ್ವರ ಆಶ್ರಮದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ನಮ್ಮ ಈ ಆಶ್ರಮದಲ್ಲಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರ ಯೋಜನಾ ನಿರ್ದೇಶಕರನ್ನಾಗಿ ಆಯ್ಕೆಯಾಗಿದ್ದಕ್ಕಾಗಿ ನಮ್ಮ ಭಾವಸಾರ ಸಮಾಜ ಕ್ಷತ್ರಿಯ ಸಮಾಜದವರು ಇವರು ಇವತ್ತಿನ ದಿನ ಇಲ್ಲಿ ನಮ್ಮನ್ನು ಕರೆಸಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಈ ಸಮಾಜಕ್ಕೆ ನಾನು ಯಾವತ್ತೂ ಋಣಿಯಾಗಿದ್ದು ಅವರ ಸೇವೆಯನ್ನು ನಿರಂತರವಾಗಿ ನಾನು ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಭಾವಸಾರ ಸಮಾಜ ಇದು ರೈಶ್ಯನ್ ಹೊಂದಿದ್ದು ಮತ್ತು ಮಹಿಳಾ ಸಮಾಜ ಕೂಡ ರೈಶ್ಯನ್ ಹೊಂದಿದ್ದು, ಇವರು ಇವತ್ತಿನ ದಿನ ಈ ಒಂದು ಆಶ್ರಮದಲ್ಲಿ ಕರೆಯಿಸಿ ತಮ್ಮ ಒಂದು ಸಮಾಜ. ಇದೇ ವೇಳೆ ಮಾತನಾಡಿದ ಸದಸ್ಯ ಮಾರುತಿ ಮೂರನೆತ್ತಿ, ಸಮಾಜದವರು ಮನೆಗೆ ಬಂದು ಗೌರವಿಸಿದ್ದು ನನ್ನ ಮೇಲೆ ಇರುವ ವಿಶ್ವಾಸವನ್ನ ತೋರಿಸುತ್ತದೆ. ಸಮಾಜದ ಅಭಿವೃದ್ಧಿಗೆ ಅಗತ್ಯವಾದ ಬೇಡಿಕೆಗಳನ್ನು ಈಡೇರಿಸಲು ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಈಗ ನನ್ನನ್ನು ಸನ್ಮಾನಿಸಲು ಬಂದಿರುವಂಥ ಭಾವಸಾರ ಸಮಾಜದ ಅಧ್ಯಕ್ಷರಾದಂಥ ರವೀಂದ್ರ ಅವರೇ ಹಾಗೂ ಪಿಂಟು ಹಿಬಾರೆ ಅವರೇ, ಈಗ ನೀವು ನನ್ನನ್ನು ಸನ್ಮಾನಿಸಿ ತಮ್ಮ ಸಮಾಜಕ್ಕೆ ಏನಾದರೂ ಒಂದು ಸಹಾಯ ಸಹಕಾರ ಕೇಳಿದ್ದೀರಿ. ಇದನ್ನು ನಾನು ನಮ್ಮ ಶಾಸಕರ ಹತ್ತಿರ ವಿಚಾರ ಮಾಡಿ ನಿಮಗೇನು ಬೇಕಾದನ್ನು ನನ್ನ ಕೈಲಾದ ಮಟ್ಟಿಗೆ ನಿಮ್ಮ ಸಮಾಜಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಈ ಮೂಲಕ ಮಾತು ಕೊಡ್ತೀನಿ. ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ತಮ್ಮ ಸಮಾಜಕ್ಕೆ ಏನಾದ್ರೂ ಸಹಾಯ ಆಗ್ತಿತ್ತಂದ್ರೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಕಾರ್ಯಕ್ರಮದ ಅಂಗವಾಗಿ ಸಮಾಜದ ಅಭಿವೃದ್ಧಿ, ಬಡ ಕುಟುಂಬಗಳು ಹಾಗೂ ವಿದ್ಯಾರ್ಥಿಗಳಿಗೆ ನೆರವು, ಮೂಲಭೂತ ಸೌಲಭ್ಯಗಳ ವಿಸ್ತರಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಸಮಾಜದ ಮುಖಂಡರು ಸಂಘದ ಬೆಳವಣಿಗೆಗಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಲಹೆ ನೀಡಿದರು. ಸಭೆಗೆ ಸಂಘದ ಅಧ್ಯಕ್ಷರಾದ ರವೀಂದ್ರ ಕುಮಾರ್ ವಿ ಲೋಖಂಡೆ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷರಾದ ನಂದಕುಮಾರ್ ಗುಜಾರ್, ಕಾರ್ಯದರ್ಶಿ ದೇವಧೂತ ಡಿ ಹಿಬಾರೆ, ಖಜಾಂಚಿ ದತ್ತಾತ್ರೇಯ ಎಂ ಸರವದೆ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಸಮಾಜದ ಮುಂದಿನ ಕಾರ್ಯಯೋಜನೆಗಳಾಗಿ ಯುವಕರಿಗೆ ಉದ್ಯೋಗ ಮಾರ್ಗದರ್ಶನ ಶಿಬಿರಗಳನ್ನು ಆಯೋಜಿಸಿರುವುದು, ದೇವಲ ಗಾಣಗಾಪುರಕ್ಕೆ ಭೇಟಿ ನೀಡುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಹಾಗೂ ಶ್ರೀ ಜೀವೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ಹಿಂದುಳಿದ ಸಮುದಾಯವಾಗಿರುವ ಹಿನ್ನೆಲೆ
ಸಮಾಜಕ್ಕೆ ನ್ಯಾಯ ಹಾಗೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂತೆ ಗುಂಡಪ್ಪ ಹೊಸಮನಿ ಮತ್ತು ಮಾರುತಿ ಮೂರನೆತ್ತಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೊನೆಯಲ್ಲಿ ಸಮಾಜದ ಎಲ್ಲ ಬಾಂಧವರ ಸಹಕಾರಕ್ಕೆ ವಂದನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಇವರಿಗೆ ನಮ್ಮ ಸಮಾಜದಿಂದ ಅಭಿನಂದನೆಗಳಿದೆ. ಅವರು ನಮ್ಮ ಗಣಗಾಪುರದ ಅಭಿವೃದ್ಧಿಗಾಗಿ ಅವರಿಗೆ ಸರ್ಕಾರ ಈ ಒಂದು ಪ್ರಾಧಿಕಾರದ ನಿರ್ದೇಶಕ ಆಯ್ಕೆ ಮಾಡಿದ ಬಹಳ ಸಂತೋಷದ. ಎಲ್ಲ ಸಮಾಜದ ಜನರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಕೂಡ ಅವರಿಗೆ ಇವತ್ತು ಒಂದು ಚಿಕ್ಕ ಬೌಸಾರ್ ಕ್ಷತ್ರಿಯ ಸಮಾಜದಿಂದ ಒಂದು ಚಿಕ್ಕ ಸನ್ಮಾನ ಇಟ್ಕೊಂಡಿದೆ. ಆ ಸನ್ಮಾನವನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಕಡೆಯಿಂದ ನಮ್ಮ ಒಂದು ಸಣ್ಣ ಬೇಡಿಕೆ ಇದೆ. ನಮ್ಮ ಸಮಾಜ ಕೂಡ ಬೆಳಿಬೇಕು. ನಮ್ದೊಂದು ಚಿಕ್ಕ ಸಮಾಜ. ಅದೇ ರೀತಿ ಈ ಎಲ್ಲರ ಆಶೀರ್ವಾದ ಇದ್ದರೆ ನಾವು ಕೂಡ ನಮ್ಮ ಸಮಾಜ ಬೆಳಿಬಹುದು. ನಮ್ಮ ಜಿಲ್ಲಾ MP ಅವರಾದ ರಾಧಾಕೃಷ್ಣ ಅವರು, ಅದೇ ರೀತಿ MLA ಸಾಹೇಬರಾದ MA ಪಾಟೀಲ್ ಅವರಿಗೆ ಅವರ ವತಿಯಿಂದ ಈ ನಗರದ ಪ್ರಾಧಿಕಾರ